ಪುಟ್ಟರಾಜ ಗುರುವೇ ನಮಃ ಕೃಪೆ ಮಾಡಿ ಹರಸನ್ನ ಗುರುವೇ ಕೃಪೆ ಮಾಡಿ ಹರಸನ್ನ ಗುರುವೇ ನಮಃ. ಗಂಗೆ ಹರಡಿಯಳು ಕನ್ನಡ ನಾಡಲ್ಲಿ ಹಲೋ ಹಲೋ ಕನ್ನಡ ನಾಡಲ್ಲಿ ಸೆಲೆಯ ಜೀವ ತುಂಬಿಯಾರೋ ಈ ನಾಡಿನಲ್ಲಿ ಜೀವ ತುಂಬಿಯಾರೋ ಈ ನಾಡಿನಲ್ಲಿ ಸಪ್ತ ಸ್ವರವೇ ಜೀವನದ
ಇತಿಹಾಸ ಭಾರತ ಇತಿಹಾಸ ಭಾರತ ಇತಿಹಾಸ ಜಯ ನೀಡೆ ಮಾತೆ ಮಾತೆ ಜಯ ನೀಡೆ ಮಾತೆ ಮಾತೆ ನಿನ್ನ ಮಡಿಲಲ್ಲಿ ಮಕ್ಕಳ ಚರಿತೆ ನಿನ್ನ ಮಡಿಲಲ್ಲಿ ಮಕ್ಕಳ ಚರಿತೆ ಜಯ ನೀಡೆ ಮಾತೆ ಮಾತೆ ಜಯ ನೀಡೆ ಮಾತೆ ಮಾತೆ ಧರೆಯೊಳು ಮೆರೆಯುವ ಹೀರೆ ಹಳ್ಳಿ ಧರೆಯೊಳು ಮೆರೆಯುವ ಹೀರೆ ಹಳ್ಳಿ ಬಸವೇಶ್ವರರ ದಯವಿರಲಿ ವೀರೇಶ್ವರರ ದಯವಿರಲಿ ಬಸವೇಶ್ವರರ ದಯವಿರಲಿ कौसल्या सुप्रजा पूर्वा संज्ञा प्रवर्तते उत्तिष्ठ नरशार्दूला कर्तव्यं दैवमान्विकम् उत्तिष्ठ गोविन्द उत्तिष्ठ गरुडध्वज ಮಾರುತೇಶ ನಂಬಿ ಬಂದೆನೋ ತಂದೆ ಗುರುವೇ ಕರುಣೆಯ ಕಣ್ಣಿನಿಂದ ನೋಡು ಗುರುವೇ ಕರುಣೆಯ ಕಣ್ಣಿನಿಂದ ನೋಡು ಮಾರುತೇಶ ನಿನ್ನ ಪಾದರಂಬಿ ಬಂದನೋ ತಂದೆ ಗುರುವೇ ಕರುಣೆಯ ಕಣ್ಣಿನಿಂದ ನೋಡು ಗುರುವೇ ಕರುಣೆಯ ಕಣ್ಣಿನಿಂದ ನೋಡು
ಮಾರುತೇಶ್ವರ, ಕಣ್ತೆರೆದು ನೋಡು ಈ ನಿನ್ನ ಮಕ್ಕಳನ್ನು. ಬಡವರಾದರೂ ದಿನನಿತ್ಯದ ನಿನ್ನ ಪೂಜೆಗೆ ನಾವೇನೂ ಕಡಿಮೆ ಮಾಡಿಲ್ಲ. ನಿನ್ನ ಭಕ್ತಿಗಾಗಿ ಹಂಬಲಿಸುತ್ತಿರುವೆ. ಆದರೂ ಈ ಬಡ ಮಕ್ಕಳ ಮೇಲೆ ನಿನಗೆ ಕರುಣೆ ಬಾರದೆ ತಂದೆ. ಒಂದು ಕಡೆ ದಿನನಿತ್ಯ ಹೊಲದಲ್ಲಿ ಬೆವರು ಸುರಿಸಿ ದುಡಿಯುತ್ತಿದ್ದಾನೆ ನನ್ನ ಗಂಡ. ಆದರೂ ಸರಿಯಾದ ಫಲವಿಲ್ಲ, ಬೆಳೆ ಇಲ್ಲ. ಇನ್ನೊಂದು ಕಡೆ ಚಿಕ್ಕವನಾದರೂ ನನ್ನ ಭಾಮೈದ ದುಷ್ಟರ ಸಂಹಾರಕ್ಕಾಗಿ ತನ್ನ ಜೀವನವನ್ನೇ ಪಣಕ್ಕಿಡುತ್ತೇನೆ ಅಂತ ಒಳ್ಳೆ ದಾರಿಯನ್ನ ಬಿಟ್ಟು ಕೆಟ್ಟ ದಾರಿ ತುಳಿಯುತ್ತಿದ್ದಾನೆ. ಇನ್ನು ಇವರಿಬ್ಬರ ಮಧ್ಯದಲ್ಲಿ ಸಭ್ಯಸ್ಥ ಗೃಹಿಣಿಯಾಗಿ ಬಾಳಬೇಕೆಂದರೆ ಆ ದುಷ್ಟ ದುರಹಂಕಾರಿ ನಾಗರಾಜ ನನ್ನ ಮೇಲೆ ಕಾಮದ ಕಣ್ಣಿರಿಸಿದ್ದಾನೆ. ಆ ಪಾಪಿ ದೇವ, ಈ ಎಲ್ಲಾ ಸಂಕಷ್ಟಗಳಿಂದ ಪಾರು ಮಾಡಿ ನಮ್ಮನ್ನು ಕಾಪಾಡು ತಂದೆ, ನಮ್ಮನ್ನು ಕಾಪಾಡು. ಯಾವುದೋ ಒಂದು ಗಾಢವಾದ ಭಕ್ತಿಯಲ್ಲಿ ಮುಳುಗಿರುವೆಯಲ್ಲ. ಬನ್ರಿ, ಈಗಾಗಲೇ ದೇವರ ಪೂಜೆ ಮಾಡಿ ನಿಮ್ಮನ್ನೇ ನೆನೆಸಿಕೊಳ್ಳುತ್ತಿದ್ದೆ. ಅಷ್ಟರಲ್ಲಿ ನೀವೇ ಬಂದ್ರಿ. ತೆಗೆದುಕೊಳ್ಳಿ ಪ್ರಸಾದವನ್ನು. ಸಾವಿತ್ರಿ, ದಿನನಿತ್ಯ ದೇವರ ಪೂಜೆ ಪುನಸ್ಕಾರ ಅಂತ ಮಾಡುತ್ತಿರುವೆಯಲ್ಲ, ಆ ದೇವರು ಎಂದಾದರೂ ನಿನಗೆ ಏನಾದರೂ ಕರುಣಿಸಿದ್ದಾನೆ? ಹಾಗೆಲ್ಲ ಹೇಳ್ಬಾರ್ದು ರೀ. ಆ ದೇವರು ಸಿಕ್ಕವರಿಗೆ ಪ್ರತ್ಯಕ್ಷವಾಗಲು ಅವನೇನೋ ಮಾರಾಟದ ವಸ್ತುನ. ಆ ದೇವರ ಮೇಲೆ ಎಷ್ಟು ಭಕ್ತಿ ಇಟ್ಟರೂ ಕಡಿಮೆನೇ ರೀ. ಅದಿರ್ಲಿ ಬಿಡಿ ಸಾವಿತ್ರಿ, ಧರ್ಮ ಏನಾದರೂ ಮನೆ ಕಡೆ ಬಂದಿದ್ನ? ಇಲ್ಲ ರೀ, ನೀವು ಹೋದ ಮೇಲೆ ನಿಮ್ಮ ಜೊತೆನೆ ಹೋದವನು ಇನ್ನೂವರೆಗೂ ಮನೆಗೆ ಬಂದಿಲ್ಲ. ಸಾವಿತ್ರಿ, ಅವನಿಗೆ ಕೆಲಸವಿಲ್ಲ, ಕಾರ್ಯವಿಲ್ಲ, ಎಲ್ಲಿ ತಿರುಗಾಡುತ್ತಾನೋ ಅದು ಗೊತ್ತಿಲ್ಲ. ನಾವು ಒಡ ಹುಟ್ಟಿದವರು, ಚಿಕ್ಕನ್ನಿಂದಲೂ ಒಂದೇ ತಟ್ಟೆಯಲ್ಲಿ ಉಂಡು ಬೆಳೆದವರು. ಈಗ ಬೆಳೆದು ದೊಡ್ಡವನಾಗಿದ್ದಾನೆ. ಅವನಿಗೀಗಿರುವುದು ದೊಡ್ಡ ಶ್ರೀಮಂತರನ್ನ ಸೆದೆ ಬಡಿಯುವುದೊಂದೇ ಅವನ ಛಲವಾಗಿದೆ. ಆ ಛಲದಲ್ಲಿ ಅವನಿಗೆ ಏನಾದರೂ ಆದರೆ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ ಸಾವಿತ್ರಿ, ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ. ಅದು ಅಲ್ಲದೆ ಆ ಪೊಲಿಟಿಕಲ್ ಪವರ್ ಇರುವಂತ ಆ ನಾಗರಾಜನನ್ನ ಎದುರಾಕಿಕೊಂಡಿದ್ದಾನೆ. ಅವನು ಯಾವ ಸಮಯದಲ್ಲಿ ನಮ್ಮ ಮೇಲೆ ದಾಳಿ ಮಾಡುತ್ತಾನೆ ಎಂಬುದೇ ತಿಳಿಯೋದಿಲ್ಲ ಸಾವಿತ್ರಿ, ತಿಳಿಯೋದಿಲ್ಲ. ಅಷ್ಟಕ್ಕೂ ಆ ನಾಗರಾಜನ ಮೇಲೆ ಇವನಿಗೆ ಏಕೆ ಹೇಗೆ? ಸಾವಿತ್ರಿ, ಅವನು ಮನೆಗೆ ಬಂದ ತಕ್ಷಣ ಹೇಳಿಬಿಡು, ಆ ದುಷ್ಟರ ಸಹವಾಸವನ್ನ ಮಾಡಬೇಡ. ಅವರ ಸಹವಾಸಕ್ಕೆ ಹೋದರೆ ನಮಗೆ ಉಳಿಗಾಲವಿಲ್ಲ. ನಾವು ಬಡವರು, ಹಾಗೆ ಇದ್ದಷ್ಟು ಕಾಲು ಚಾಚಬೇಕು. ಹೇಳಿಬಿಡು ಅವನಿಗೆ. ಅಲ್ರಿ, ಇದಕ್ಯಾಕ್ರಿ ಇಷ್ಟೊಂದು ಸಿಟ್ಟಾಗಿದ್ರಿ? ಅವನು ಮನೆಗೆ ಬಂದ ನಂತರ ಹೇಳಿದ್ರಾಯ್ತು ಬಿಡಿ. ಸಾವಿತ್ರಿ, ಅವನು ಈ ಒಡ ಹುಟ್ಟಿದ ಅಣ್ಣನ ಮಾತನ್ನ ಕೇಳಿದರೆ ಅವನನ್ನು ಎಷ್ಟು ಬೆಳೆಯಲು ಬಿಡುತ್ತಿರಲಿಲ್ಲ. ಅವನಿಗೆ ನೀನೇ ವೇದವಾಕ್ಯ, ನೀನೇ ಅವನ ತಾಯಿ, ನೀನೇ ಬಂಧು ಬಳಗ ಎಂದು ತಿಳಿದುಕೊಂಡಿದ್ದಾನೆ. ನಿನ್ನ ಮಾತನ್ನು ಬಿಟ್ಟು ನನ್ನ ಮಾತು ಕೇಳುವನ ಸಾವಿತ್ರಿ ಅವನು? ಧರ್ಮ, ಆ ನಾಗರಾಜನ ಮೇಲೆ ನೀನ್ ಏಕೆ ಹೇಗೇನ ಸಾಧಿಸ್ತಿದ್ದೆ ಅಪ್ಪ? ಮೈದನ, ಏನಪ್ಪಾ ಅದು? ಆ ಶ್ರೀಮಂತ ನಾಗರಾಜ್ ನಿನ್ನೆ ನಮ್ಮೂರಿನಿಂದ ಬೆಂಗಳೂರಿಗೆ ಗಂಧದ ಕಟ್ಟಿಗೆಯನ್ನು ಸಾಗಿಸುತ್ತಿದ್ದ. ಅಕಸ್ಮಾತ್ತಾಗಿ ಆ ದಾರಿಯಲ್ಲಿ ನಾನು ಅಡ್ಡಲಾಗಿ ಬಂದಾಗ ಆ ಡ್ರೈವರ್ಗೆ ನಾನು ಪ್ರತಿನಿಧಿಸಿದೆ. ಆಗ ನನ್ನ ಮಗ ಎಲ್ಲ ಬಾಯ್ಬಿಟ್ಟ. ಈಗ ಅವನು ಮಾವನ ಮನೆಯಲ್ಲಿ ಬಿಸಿ ಊಟ ಮಾಡುತ್ತಿದ್ದಾನೆ. ಇದೆಲ್ಲ ನಿನಗೆ ಕಪ್ಪ? ಆ ಕೆಟ್ಟ ಶ್ರೀಮಂತರು ದುಡ್ಡಿನ ಅಹಂಕಾರದಲ್ಲಿ
ಯಾರಿಗೆ ಏನು ಮಾಡುತ್ತಿದ್ದೇನೆ ಎಂಬ ಜ್ಞಾನವಿಲ್ಲದೆ ಈ ಬಡವರಿಗೆ ಸದಾ ಅನ್ಯಾಯವನ್ನೇ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅಣ್ಣ, ಆ ಶ್ರೀಮಂತ ನಾಗರಾಜ್ ಅನೇಕ ಆಸ್ತಿಯನ್ನು ಕೂಡ ಕಬಳಿಸಿದ್ದಾನೆ. ಅದೇ ನೋವಿನಲ್ಲಿ ಈ ಬಡವರು ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂತೆ ಜೀವನ ಸಾಗಿಸಬೇಕಾಗಿದೆ. ಅಂದಾಗ ಅವನು ನಾಳೆ ನಮ್ಮ ಬುಡಕ್ಕೆ ಕೊಂಡು ಹಾಕುವುದೆಂದು ಏನು ಆಧಾರ ಅಣ್ಣ? ಅದಕ್ಕಾಗಿ ಆ ಶ್ರೀಮಂತ ನಾಗರಾಜನ ಗರ್ವದ ಆಸ್ತಿಗೆ ಒಂದು ಚಿಕ್ಕ ಉಡುಗೊರೆ ಕೊಟ್ಟೆ ಅಷ್ಟೇ ಅಣ್ಣ. ಅಣ್ಣ, ಆ ಶ್ರೀಮಂತ ನಾಗರಾಜ್ ನನ್ನ ವ್ಯಾಪಾರಕ್ಕೆ ಅಡ್ಡವಾಗಿ ಬಂದಳೆಂದು ನನ್ನ ಸ್ವಂತ ಹೆಂಡತಿಯನ್ನೇ ಮುಗಿಸಿಬಿಟ್ಟ. ಅಂದಾಗ ಈ ಸಾಮಾನ್ಯ ಜನರು ಅವನಿಗೆ ಯಾವ ಲೆಕ್ಕ ಅಣ್ಣ? ಅಣ್ಣ, ಒಂದು ಮಾತು ಮಾತ್ರ ಸತ್ಯ, ಆ ಶ್ರೀಮಂತ ನಾಗರಾಜ್ ಆ ದೇವರ ಕೈಯಿಂದ ಬೇಕಾದರೂ ತಪ್ಪಿಸಿಕೊಳ್ಳಬಹುದು, ಆದರೆ ಈ ಧರ್ಮ ಎಂಬ ಸುಡುವ ವ್ಯಕ್ತಿಯಿಂದ ಅವನೆಂದಿಗೂ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಅಣ್ಣ, ಶ್ರೀಮಂತ ನಾಗರಾಜನ ಕಪಟ ಕುತಂತ್ರಕ್ಕೆ ನಾಂದಿ ಹಾಡುವುದು ಈ ಧರ್ಮನಿಗೇನು ದೊಡ್ಡ ವಿಷಯವಲ್ಲ. ಆದರೆ ಅವನು ಮಾಡುತ್ತಿರುವ ಕಾಲ ಸ್ಥಾನವನ್ನು ಇಂಚು ಇಂಚಾಗಿ ನಶಿಸುವಂತೆ ಮಾಡಬೇಕು ಅಣ್ಣ. ಅಂದಾಗಲೇ ಈ ಧರ್ಮನ ಮನಸ್ಸಿಗೆ ನೆಮ್ಮದಿ. ಧರ್ಮ ಮೊದಲೇ ಅವರು ಶ್ರೀಮಂತರು. ಯಾವ ಸಮಯದಲ್ಲಿ ಯಾರಿಗೆ ಏನು ಮಾಡುತ್ತಾರೆ ಅಂತ ಗೊತ್ತಿಲ್ಲಪ್ಪ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಮಾತ್ರ ಬದುಕಿರೋದಿಲ್ಲ. ಧರ್ಮ, ನಾವು ಬದುಕಿರೋದಿಲ್ಲ. ಅತ್ತಿಗೆ, ನನಗೇನು ಆಗುವುದಿಲ್ಲ ಅಮ್ಮ. ಈ ನಿನ್ನ ಕೈ ಸುತ್ತು ತಿಂದು ಬೆಳೆದ ಈ ದೇಹವನ್ನು ಮುಟ್ಟುವ ಶೂರ ಇನ್ನೊಬ್ಬನಿಲ್ಲ. ಆಗ ನನಗೇನಾಗುವುದಿಲ್ಲ ಅಮ್ಮ. ಹಾ ಅಣ್ಣ, ಅತ್ತಿಗೆ, ರವಿ ನನಗೆ ಫೋನ್ ಮಾಡಿ ಬರಲು ಈಗಾಗಲೇ ಸಮಯ ತುಂಬಾ ಆಗಿದೆ. ನಾನಿನ್ನು ಬರ್ತೇನೆ ಅತ್ತಿಗೆ. ನೀಲು ಧರ್ಮ, ಊಟ ಮಾಡಿಕೊಂಡು ಹೋಗಪ್ಪ. ಬೇಡ ಅತ್ತಿಗೆ, ಬರುವಾಗ ನಾನು ಹೊರಗಡೆ ಊಟ ಮಾಡಿಕೊಂಡೇ ಬಂದಿದ್ದೇನೆ. ಬರುತ್ತೇನೆ ಅತ್ತಿಗೆ. ಬೇಡ ಅತ್ತಿಗೆ, ನಾನಿನ್ನು ಬರ್ತೇನೆ. ಅವನಂತೂ ಹೋದ ಸಾವಿತ್ರಿ, ನನಗೆ ತುಂಬಾ ಹೊಟ್ಟೆ ಹೆಚ್ಚುತ್ತಾ ಇದೆ. ಊಟ ಬಡಿಸ್ತೀಯಾ? ಹಾಗೆ ಆಗ್ಲಿ ಕಣ್ರಿ, ಅಡಿಗೆ ಸಿದ್ಧವಾಗಿದೆ, ಊಟ ಮಾಡಿ ಬರಂತೆ. ಊಟಕ್ಕಿಂತ ಮೊದಲು ನಿನ್ನ ಸುಮಧುರವಾದ ಧ್ವನಿಯಿಂದ ಒಂದು ಗೀತೆ ಹಾಡಬಾರದೇನ ನನ್ನಲ್ಲಿ? ನನಗೆ ಹಾಡು ಅಂತ ಹೇಳಿದ್ರೆ ನೀವು ಕೂಡ ನನ್ನ ಜೊತೆಯಲ್ಲಿ ಹಾಡ್ಬೇಕು, ಆಯ್ತೆ? ನೀ ಹೇಳಿದ ಹಾಗೆ ಹಾಡು ಹೇಳ್ತೆ ತಗತ್ತಿನ. ಪಂದೆಯ ಬಾಳಿನ ಬೆಳಕಾಗಿ, ಪಂದೆಯ ಬಾಳಿನ ಬೆಳಕಾಗಿ, ಪಂದೆಯ ಪ್ರೇಮದ ಚಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ ಸೂರ್ಯನ ಕಂಡಾಗ ರಳೀಲಗುವ ಹಾಗೆ ಈ ಮುಗವೇ ಕೊಟ್ಟಾಗೆ ಐತೀಗ. ಕಾಣೆನು ಪ್ರೇಯಸಿ ನಾನು, ಕಾಣೆನು ಪ್ರೇಯಸಿ ನಾನು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ.
ನನಗಾಗಿ ನನ್ನ ಜೊತೆಯಾಗಿ